Hello dear students, welcome back to live commerce classes. In today's class we are going to study about distinction between organized and unorganized retail. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಸಂಘಟಿತ ಚಿಲ್ಲರೆ ವ್ಯಾಪಾರ ಮತ್ತು ಅಸಂಘಟಿತ ಚಿಲ್ಲರೆ ವ್ಯಾಪಾರದ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳು ಏನು ಅನ್ನೋದನ್ನು ಸ್ಟಡಿ ಮಾಡೋಣ. ಓಕೆ, ಸೊ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಒಂದೊಂದಾಗಿ ಸ್ಟಡಿ ಮಾಡೋಣ. ಫಸ್ಟ್ ಪಾಯಿಂಟ್, on the basis of size, the organized retail large size requiring huge capital and technology. In organized retailing, it requires huge amount of capital and the latest technology, and in unorganized retail, limited size and unorganized. ಸೊ ಒಂದು ಗಾತ್ರದಲ್ಲಿ ನೋಡೋದಾದರೆ ಆರ್ಗನೈಸ್ಡ್ ರಿಟೇಲ್ ಅಂದರೆ ಯಾವುದು ಒಂದು ರಿಟೇಲ್ ವ್ಯಾಪಾರ ರಿಜಿಸ್ಟರ್ಡ್ ಆಗಿ ಇನ್ಕಮ್ ಟ್ಯಾಕ್ಸ್ ಮತ್ತು ಸೇಲ್ಸ್ ಟ್ಯಾಕ್ಸನ್ನು ಪೇಡ್ ಮಾಡ್ತಾಯಿದೆ ಅಂಥದ್ದಕ್ಕೆ ನಾವೇನಂತ ಕರಿತೀವಿ, ಆರ್ಗನೈಸ್ಡ್ ರಿಟೇಲ್ ಅಂತ ಕರಿತೀವಿ. ಸೊ ಈ ಒಂದು ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಏನಾಗುತ್ತೆ, ಇದು ತನ್ನ ವ್ಯಾಪಾರವನ್ನು ದೊಡ್ಡ ಗಾತ್ರದಲ್ಲಿ ಮಾಡುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಹೆಚ್ಚಿನ ಬಂಡವಾಳ ಮತ್ತು ಒಂದು ಉತ್ತಮ ತಂತ್ರಾಂಶದ ಅವಶ್ಯಕತೆ ಇದೆ. ನಾವೇನು ಮಾಡ್ತೀವಿ, ಆರ್ಗನೈಸ್ಡ್ ರಿಟೇಲಲ್ಲಿ ನಮ್ಮ ಒಂದು ವ್ಯಾಪಾರವನ್ನು ರಿಜಿಸ್ಟರ್ಡ್ ಮಾಡೋ ಮುಖಾಂತರ ರನ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಮಗೆ ಬಂಡವಾಳ ಕೂಡ ಜಾಸ್ತಿ ಬೇಕು, ಅದೇ ರೀತಿಯಾಗಿ ಒಂದು ಉತ್ತಮ ಟೆಕ್ನಾಲಜಿಯನ್ನು ಕೂಡ ನಾವು ಬಳಸ್ತಾ ಇರ್ತೀವಿ. ಆದರೆ ಅನ್ಆರ್ಗನೈಸ್ಡ್ ರಿಟೇಲಲ್ಲಿ ಏನು ಮಾಡ್ತೀವಿ, ಲಿಮಿಟೆಡ್ ಸೈಜ್ ಆ್ಯಂಡ್ ಅನ್ಆರ್ಗನೈಸ್ಡ್, ಸಣ್ಣ ಗಾತ್ರದಲ್ಲಿ ಅಥವಾ ಸೀಮಿತ ಪ್ರಮಾಣದಲ್ಲಿ ತನ್ನ ವ್ಯವಹಾರವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಅಲ್ಲದೆ ಕಡಿಮೆ ಬಂಡವಾಳ ಮತ್ತು ತಾಂತ್ರಿಕತೆ ಇಲ್ಲದೆ ಕೂಡ ನಡೆಯುವ ಒಂದು ವ್ಯಾಪಾರ ಮಳಿಗೆಗಳು. ಈ ಒಂದು ಅನ್ಆರ್ಗನೈಸ್ಡ್ ಅಸಂಘಟಿತ ಚಿಲ್ಲರೆ ವ್ಯಾಪಾರದಲ್ಲಿ ಕಡಿಮೆ ಬಂಡವಾಳನ ಹೂಡಿಕೆ ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿಯ ತಂತ್ರಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಇರೋದಿಲ್ಲ. ಇರ್ತಕ್ಕಂಥ ಒಂದು ಸಿಂಪಲ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇವರು ಪ್ರೊಡಕ್ಷನನ್ನು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ತೊಗೊಂಡಾಗ ಮಾಲ್ಸ್ ಅಂತ ತೊಗೊಳ್ಳಿ, ಅದೇ ರೀತಿಯಾಗಿ ಸೂಪರ್ ಮಾರ್ಕೆಟ್ಸ್ ಅಂತ ತೊಗೊಳ್ಳಿ. ಸೊ ಇಲ್ಲೆಲ್ಲ ಏನಾಗುತ್ತೆ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಐಟಮ್ಸ್ಗಳನ್ನ ನಾವು ಮಾರಾಟ ಮಾಡಬೇಕಾಗುತ್ತೆ. ಆದರೆ ಅನ್ಆರ್ಗನೈಸ್ಡ್ ರಿಟೇಲಲ್ಲಿ ಫಾರ್ ಎಕ್ಸಾಂಪಲ್ ತರಕಾರಿ ವ್ಯಾಪಾರಿಗಳು, ತಳ್ಳು ಬಂಡಿಯ ಮೇಲೆ ತರಕಾರಿ ಮಾರುವಂಥವ್ರು, ಇವರೇನು ಮಾಡ್ತಾರೆ, ಕಡಿಮೆ ಬಂಡವಾಳದಲ್ಲಿ ತಮ್ಮ ಇರ್ತಕ್ಕಂಥ ಒಂದು ತರಕಾರಿ ಗಾಡಿಯ ಮೇಲಿನವರು ತಮ್ಮ ತರಕಾರಿಗಳನ್ನು ತೆಗೆದುಕೊಂಡು ಮಾರಾಟ ಮಾಡ್ತಾರೆ ಮನೆ ಹೋಗಿ. ಸೊ ಇಲ್ಲಿ ಯಾವುದೇ ರೀತಿ ಹ್ಯೂಜ್ ಕ್ಯಾಪಿಟಲ್ ಅಮೌಂಟ್ ಅವಶ್ಯಕತೆ ಇರೋದಿಲ್ಲ, ಅದಕ್ಕೆ ಪ್ರಮಾಣದ ಬಂಡವಾಳ ಬೇಕಾಗಿಲ್ಲ. ಆದರೆ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ, ಸಂಘಟಿತ ವ್ಯಾಪಾರದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇರೋದರಿಂದ ಅಲ್ಲಿ ನಮಗೆ ಅತಿ ಹೆಚ್ಚಿನ ಬಂಡವಾಳ ಅವಶ್ಯಕತೆ ಇದೆ. ಓಕೆ, ಸೆಕೆಂಡ್ ಒನ್, ಆನ್ ದ ಬೇಸಿಸ್ ಆಫ್ ಓನರ್ಶಿಪ್. ಇನ್ ಆರ್ಗನೈಸ್ಡ್ ರಿಟೇಲ್ ಸಿಸ್ಟಮ್ಯಾಟಿಕಲಿ ಮ್ಯಾನೇಜ್ಡ್, ಓನರ್ಶಿಪ್ ಡಿಫ್ರೆಂಟ್ ಫ್ರಮ್ ಮ್ಯಾನೇಜ್ಮೆಂಟ್. ಸೊ ಇಲ್ಲೇನಾಗುತ್ತೆ, ಆರ್ಗನೈಸ್ಡ್ ರಿಟೇಲಲ್ಲಿ, ಸಂಘಟಿತ ರಿಟೇಲ್ ವ್ಯಾಪಾರದಲ್ಲಿ ಸುಸಜ್ಜಿತ ಹಾಗೂ ಸುವ್ಯವಸ್ಥೆಯಿಂದ ಓನರ್ಶಿಪ್ ಕೂಡಿರುತ್ತೆ. ಇಲ್ಲೇನಾಗುತ್ತೆ, ಸಿಸ್ಟಮ್ಯಾಟಿಕಲಿ ಮ್ಯಾನೇಜ್ಡ್, ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಸುಸಜ್ಜಿತವಾಗಿ ನಾವು ನಮ್ಮ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡ್ತಾ ಇರ್ತೀವಿ, ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ರೀತಿಯಾಗಿ ಓನರ್ಶಿಪ್ ಡಿಫ್ರೆಂಟ್ ಫ್ರಮ್ ಮ್ಯಾನೇಜ್ಮೆಂಟ್, ಇಲ್ಲಿ ಒಡೆತನ, ಮಾಲೀಕತ್ವ ಮತ್ತು ಅದರ ಮೇಂಟೆನೆನ್ಸ್ ಏನಿರುತ್ತೆ, ಮ್ಯಾನೇಜ್ಮೆಂಟ್ ಏನಿರುತ್ತೆ ಬೇರೆ ಬೇರೆ ಆಗಿರುತ್ತೆ. ಮಾಲೀಕರು ಬೇರೆದಿರುತ್ತಾರೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋರು ಬೇರೆದಿರುತ್ತಾರೆ. ಒಂದು ಸಂಬಳದ ಆಧಾರದ ಮೇಲೆ ಅವರು ಕೆಲವು ಜನಗಳನ್ನು ಕೆಲಸಕ್ಕೆ ಇಟ್ಕೊಂಡು ಅವರಿಂದ ತಮ್ಮ ಬಿಸ್ನೆಸ್ಸನ್ನು ಮೇಂಟೈನ್ ಮಾಡಿಸ್ತಾ ಇರ್ತಾರೆ. ಸೊ ಇದು ಕಂಡುಬರೋದಿಲ್ಲ ನಮಗೆ ಸಂಘಟಿತ ಚಿಲ್ಲರೆ ವ್ಯಾಪಾರದಲ್ಲಿ, ರಿಟೇಲ್ ಆರ್ಗನೈಸ್ಡ್ ರಿಟೇಲಲ್ಲಿ ಕಂಡುಬರುತ್ತೆ. ಓಕೆ, ಅದೇ ಅನ್ಆರ್ಗನೈಸ್ಡ್ ರಿಟೇಲಲ್ಲಿ ನೋಡೋದಾದರೆ ಫ್ಯಾಮಿಲಿ ಮ್ಯಾನೇಜ್ಡ್. ಈ ಒಂದು ಅನ್ಆರ್ಗನೈಸ್ಡ್ ಅಸಂಘಟಿತ ವ್ಯಾಪಾರ ಸಣ್ಣ ಪ್ರಮಾಣದ ವ್ಯಾಪಾರ ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಇದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ತಂದೆ ಆಗಿರ್ಬೋದು, ಅವರಿಲ್ಲದ ಸಮಯದಲ್ಲಿ ತಮ್ಮ ಮಕ್ಕಳು, ಹೆಂಡತಿ, ಈ ರೀತಿ ಯಾರು ಮನೆಯಲ್ಲಿರ್ತಾರಲ್ಲ ಎಲ್ಲರೂ ಕೂಡ ಈ ಒಂದು ಬಿಸ್ನೆಸ್ಸಲ್ಲಿ ಭಾಗವಹಿಸ್ತಾರೆ. ಆದರೆ ಅಸಂಘಟಿತದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಆದರೆ ಸಂಘಟಿತ ವ್ಯಾಪಾರದಲ್ಲಿ, ಆರ್ಗನೈಸ್ಡ್ ರಿಟೇಲ್ ವ್ಯಾಪಾರದಲ್ಲಿ ಇದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ನ ಹೊಂದಿರುತ್ತೆ. ಹೀಗಾಗಿ ಇಲ್ಲಿ ಓನರ್ಸ್ ಬೇರೆಯವರಾಗಿರ್ತಾರೆ, ಅದನ್ನು ಮೇಂಟೈನ್ ಮಾಡೋರು ಕಾರ್ಮಿಕರು ಬೇರೆಯವರಾಗಿರ್ತಾರೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಒನ್, ಆನ್ ದ ಬೇಸ್ ಆಫ್ ಲೀಗಲ್ ಫಾರ್ಮ್ಯಾಲಿಟೀಸ್. ಸೊ ಇದೊಂದು ಕಾನೂನಿನ ಕ್ರಮಗಳ ಒಂದು ಒಳಗೊಳ್ಳುವಿಕೆ ಆಧಾರದ ಮೇಲೆ ಯಾವ ರೀತಿ ವಿಭಾಗಿಸ್ಬೋದು ನೋಡಿ. ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಫುಲ್ಫಿಲ್ಸ್ ನೆಸಸರಿ ಫಾರ್ಮ್ಯಾಲಿಟೀಸ್ ಲೈಕ್ ರಿಜಿಸ್ಟ್ರೇಷನ್, ಟ್ಯಾಕ್ಸ್ ಆ್ಯಂಡ್ ಅದರ್ ಲಾಸ್, ರಿಜಿಸ್ಟರ್ಡ್ ಬಾಡೀಸ್. ಸೊ ನಾವು ಏನು ಮಾಡ್ತೀವಿ,
ಒಂದು ಸಂಘಟಿತ ವ್ಯಾಪಾರವನ್ನು, ಆರ್ಗನೈಸ್ಡ್ ರಿಟೇಲಿಂಗ್ ವ್ಯಾಪಾರವನ್ನು ರಿಜಿಸ್ಟರ್ಡ್ ಮಾಡಿರ್ತೀವಿ. ಯಾವ ರೀತಿ? ಒಂದು ಕಾನೂನಿನ ಚೌಕಟ್ಟಿನಡಿಯಲ್ಲಿ ಮಾಡಬೇಕಾದಂಥ ಎಲ್ಲ ಕರ್ತವ್ಯಗಳನ್ನು ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಆ್ಯಸ್ ಪರ್ ಏನು ರೂಲ್ಸ್ ಇದೆ ಅದರ ಪ್ರಕಾರ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ. ಅದೇ ರೀತಿಯಾಗಿ ಟ್ಯಾಕ್ಸು ಮತ್ತು ಕೆಲವೊಂದು ಕಾನೂನುಗಳ ಒಳಗೊಂಡು ನಾವು ನಮ್ಮ ಕಂಪ್ನಿನ ಸ್ಟಾರ್ಟ್ ಮಾಡ್ತೀವಿ, ಚಿಲ್ಲರೆ ವ್ಯಾಪಾರನ ಸ್ಟಾರ್ಟ್ ಮಾಡ್ತೀವಿ. ಆದರೆ ಅನ್ಆರ್ಗನೈಸ್ಡಲ್ಲಿ, ಅಸಂಘಟಿತ ವ್ಯಾಪಾರದಲ್ಲಿ ಯಾವ ರೀತಿ ಆಗುತ್ತೆ ನೋಡಿ. ನಾರ್ಮಲಿ ಡಸ್ ನಾಟ್ ಫಾಲೋ ಎನಿ ಲೀಗಲ್ ಫಾರ್ಮಾಲಿಟೀಸ್, ದೇ ಆರ್ ನಾರ್ಮಲಿ ಅನ್ರಿಜಿಸ್ಟರ್ಡ್. ಒಂದು ಅಸಂಘಟಿತ ಚಿಲ್ಲರೆ ವ್ಯಾಪಾರದಲ್ಲಿ ಇವರು ಸೀಸನ್ ವೈಸ್ ವ್ಯಾಪಾರ ಮಾಡೋದ್ರಿಂದ, ಇವರು ಕಡಿಮೆ ಬಂಡವಾಳ ಹೂಡಿದ್ರಿಂದ ಇವರು ಯಾವುದೇ ರೀತಿ ರಿಜಿಸ್ಟ್ರೇಷನನ್ನು ಮಾಡಿರೋದಿಲ್ಲ. ಇವರು ಏನಾಗಿರ್ತಾರೆ? ಅಸಂಘಟಿತ ವ್ಯಾಪಾರ ಆಗಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ತರಕಾರಿಗಳನ್ನ ಮಾರ್ಬೋದು, ಇನ್ನು ಕೆಲವೊಂದು ಸಂದರ್ಭದಲ್ಲಿ ಹಣ್ಣು ಹಂಪಲುಗಳನ್ನು ಮಾರ್ಬೋದು, ಮತ್ತು ಕೆಲವೊಂದು ಸಮಯದಲ್ಲಿ ತಂಪು ಪಾನೀಯಗಳನ್ನ ಮಾರ್ಬೋದು. ಈ ರೀತಿ ಇವರು ಒಂದೇ ರೀತಿಯ ಬಿಸ್ನೆಸ್ಸನ್ನು ಮಾಡ್ತಾ ಇರೋದಿಲ್ಲ. ಸೊ ಕಡಿಮೆ ಪ್ರಮಾಣದಲ್ಲಿ ಬಂಡವಾಳ ಹೊಂದಿರೋದ್ರಿಂದ ಇವರು ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಕೈಗೊಂಡಿರೋದಿಲ್ಲ. ಆದರೆ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ, ಸಂಘಟಿತ ಚಿಲ್ಲರೆ ವ್ಯಾಪಾರದಲ್ಲಿ ನಾವು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಲೇಬೇಕು, ಟ್ಯಾಕ್ಸನ್ನು ಪೇಡ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಒನ್, ಆನ್ ದ ಬೇಸ್ ಆಫ್ ಲೊಕೇಶನ್. ಸೊ ಒಂದು ಇರ್ತಕ್ಕಂಥ ಸ್ಥಳದ ಆಧಾರದ ಮೇಲೆ ಯಾವ ರೀತಿ ವಿಭಾಗಿಸ್ಬೋದು? ಆರ್ಗನೈಸ್ಡ್ ರಿಟೇಲಿಂಗ್, ದೇ ರಿಕ್ವೈರ್ ಲಾರ್ಜ್ ಸ್ಪೇಸ್ ನಾರ್ಮಲಿ ಲೊಕೇಟೆಡ್ ಇನ್ ಬ್ಯುಸಿ ಏರಿಯಾಸ್ ಆ್ಯಂಡ್ ಮಾರ್ಕೆಟ್. ಸೊ ಈ ಒಂದು ಸಂಘಟಿತ ವ್ಯಾಪಾರ, ಈ ಒಂದು ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ನಮಗೇನಾಗುತ್ತೆ? ಜಾಸ್ತಿ ಸ್ಥಳಾವಕಾಶ ಬೇಕು. ಯಾಕಂದರೆ ಅವುಗಳು ಮಾಲ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಸ್ಟೋರ್ಗಳಾಗಿರ್ಬೋದು, ಹೈಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಈ ರೀತಿ ಒಂದು ವ್ಯಾಪಾರವನ್ನು ನಾವಿಲ್ಲಿ ಕೈಗೊಳ್ತಾ ಇರ್ತೀವಿ. ಅವುಗಳನ್ನ ರಿಜಿಸ್ಟರ್ ಮಾಡಿ ವ್ಯಾಪಾರವನ್ನು ನಡೆಸ್ತಾ ಇರ್ತೀವಿ. ಸೊ ಅವುಗಳ ಸ್ಥಳಾವಕಾಶ ಕೂಡ ಜಾಸ್ತಿ ಬೇಕು. ಅದೇ ರೀತಿಯಾಗಿ ನಾರ್ಮಲಿ ಲೊಕೇಟೆಡ್ ಇನ್ ದಿ ಬಿಸಿ ಏರಿಯಾಸ್ ಆ್ಯಂಡ್ ಮಾರ್ಕೆಟ್ಸ್. ಸೊ ಇಲ್ಲಿ ಜನದಟ್ಟಣೆ ಕೊಡೋ ಅವಶ್ಯಕತೆ ಇರ್ತದೆ. ಎಲ್ಲಿ ಮಾರ್ಕೆಟ್ ಇರ್ತದೆ ಅಥವಾ ಮಾರ್ಕೆಟ್ನ ಮಧ್ಯಭಾಗದಲ್ಲಿ ಈ ಒಂದು ಆರ್ಗನೈಸ್ಡ್ ರಿಟೇಲಿಂಗ್ ವ್ಯಾಪಾರಗಳು ನಡೀತಾ ಇರ್ತವೆ. ಸೊ ಜನದಟ್ಟಣೆ ಇರುವಂಥ ಪ್ರದೇಶಗಳಲ್ಲಿ, ಮಾರ್ಕೆಟಿನ ಮಧ್ಯಭಾಗಗಳಲ್ಲಿ ಇವುಗಳು ಇರುತ್ತವೆ ಅಂತ ನಾವು ಹೇಳ್ಬೋದು. ಆದರೆ ಅನ್ಆರ್ಗನೈಸ್ಡಲ್ಲಿ ನೋಡೋದಾದರೆ, ದೇ ಆರ್ ಲೊಕೇಟೆಡ್ ನಿಯರ್ ದಿ ರೆಸಿಡೆಂಟ್ ಆಫ್ ಕಸ್ಟಮರ್ಸ್. ದೇ ಆರ್ ಲೊಕೇಟೆಡ್ ನಿಯರ್ ದಿ ರೆಸಿಡೆಂಟ್ ಆಫ್ ಕಸ್ಟಮರ್ಸ್. ಸೊ ಒಂದು ಕಸ್ಟಮರ್ ಅವರ ಇರ್ತಕ್ಕಂಥ ವಾಸಿಸುವ ಒಂದು ಸ್ಥಳಕ್ಕೆ ನೇರಲ್ಲಿ ಇವರು ವ್ಯಾಪಾರ ಮಾಡಿರ್ತಾರೆ. ಯಾರು? ಅಸಂಘಟಿತ ವ್ಯಾಪಾರಿಗಳು. ದೇ ಆರ್ ವೆರಿ ಸ್ಮಾಲ್ ಸೈಜ್. ಸೊ ಇವರ ಒಂದು ಬಿಸ್ನೆಸ್ಸಿನ ಸೈಜ್ ಕೂಡ ಸಣ್ಣದಾಗಿರುತ್ತೆ. ಕಡಿಮೆ ಬಂಡವಾಳ ಹೂಡಿದ್ರಿಂದ ಆ ವ್ಯಾಪಾರದ ಒಂದು ಸೈಜ್ ಕೂಡ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಇವ್ರು ಏನು ಮಾಡ್ತಾರೆ? ಕಸ್ಟಮರ್ಸ್ ಅವರು ಇರ್ತಕ್ಕಂಥ ಒಂದು ನಿಯರ್ ಪ್ಲೇಸಲ್ಲಿ, ಕಸ್ಟಮರ್ ನಿಯರ್ ಪ್ಲೇಸಲ್ಲೇ ತಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅವ್ರ ಏರಿಯಾದಲ್ಲೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ನೇಚರ್ ಆಫ್ ಕಸ್ಟಮರ್ಸ್. ಸೊ ಯಾವ ರೀತಿ ಒಂದು ಗ್ರಾಹಕರ ಸ್ವಭಾವದ ಆಧಾರದ ಮೇಲೆ ವಿಭಾಗಿಸ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಮಿಡಲ್ ಆ್ಯಂಡ್ ರಿಚ್ ಕ್ಲಾಸ್. ಸೊ ಈ ಒಂದು ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ನಾವು ಹ್ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಬೃಹತ್ ಪ್ರಮಾಣದ ಬಂಡವಾಳನ ಹೂಡಿಕೆ ಮಾಡಿ ಒಳ್ಳೆಯ ತಂತ್ರಾಂಶವನ್ನು ಬಳಸ್ಕೊಂಡು ವ್ಯಾಪಾರವನ್ನು ನಡೆಸ್ತಾ ಇರ್ತೀವಿ. ಸೊ ಇದರಿಂದಾಗಿ ಇಲ್ಲೇನಾಗುತ್ತೆ? ಮಿಡಲ್ ಕ್ಲಾಸ್ ಮತ್ತು ರಿಚ್ ಕ್ಲಾಸ್ ಜನ ಕಸ್ಟಮರ್ಸ್ ಆಗಿರ್ತಾರೆ. ಸೊ ಅಂಥ ಒಂದು ಸ್ವಭಾವದ ಇರತಕ್ಕಂಥ ವ್ಯಕ್ತಿಗಳು ಇಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಇರ್ತಕ್ಕಂಥ ವಸ್ತುಗಳು ಉತ್ತಮ ಕ್ವಾಲಿಟಿಯ ಮತ್ತು ಅಧಿಕ ಬೆಲೆಯ ವಸ್ತುಗಳಾಗಿರೋದ್ರಿಂದ ಅವುಗಳನ್ನು ಮಧ್ಯಮ ಕುಟುಂಬ ಮತ್ತು ಒಳ್ಳೆಯ ಶ್ರೀಮಂತ ಕುಟುಂಬದವರು ಈ ಒಂದು ಸ್ಟೋರ್ಗಳಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಆದರೆ ಅನ್ಆರ್ಗನೈಸ್ಡ್ ರಿಟೇಲಿಂಗಲ್ಲಿ, ಅಸಂಘಟಿತ ಚಿಲ್ಲರೆ ವ್ಯಾಪಾರದಲ್ಲಿ ಏನಾಗುತ್ತೆ? ಪುವರ್ ಕ್ಲಾಸ್ ಪೀಪಲ್ಸ್. ಸೊ ಇವರು ಕಡಿಮೆ ಬಂಡವಾಳ ಹೊಂದಿರ್ತಾರೆ. ಅದೇ ರೀತಿಯಾಗಿ ಗಾತ್ರದಲ್ಲೂ ಕೂಡ ಸಣ್ಣದಾದ ಬಿಸ್ನೆಸ್ಸನ್ನು ಹೊಂದಿರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ? ಕಸ್ಟಮರ್ ಇರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಮಾಡಿ ತಮ್ಮ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಸೊ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಒಂದು ಬಡವರ ಜೊತೆ ಇವರು ವ್ಯಾಪಾರವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇವರು ಚಿಲ್ಲರೆ ವ್ಯಾಪಾರವನ್ನು ಮಾಡೋದ್ರಿಂದ ಸಣ್ಣ ಪುಟ್ಟ ವ್ಯಾಪಾರ, ಫಾರ್ ಎಕ್ಸಾಂಪಲ್ ತರಕಾರಿ ಮಾರುಕಟ್ಟೆ ಆಗಿರ್ಬೋದು, ತರಕಾರಿ ಮಾರೋದಾಗಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋದ್ರಿಂದ ಇವರಿಗೆ ಬಡವರು ಕಸ್ಟಮರ್ಸ್ ಆಗಿರ್ತಾರೆ. ಆದರೆ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಸಪ್ರೇಟ್ ಸೆಕ್ಷನ್ ವೈಸ್, ಡಿಪಾರ್ಟ್ಮೆಂಟ್ ವೈಸ್ ವ್ಯಾಪಾರ ಮಾಡೋದ್ರಿಂದ ಇಲ್ಲಿ ಹೆಚ್ಚಾಗಿ ಮಿಡಲ್ ಕ್ಲಾಸ್ ಮತ್ತು ರಿಚ್ ಪರ್ಸನ್ಸ್ಗಳು ವ್ಯಾಪಾರವನ್ನು ಮಾಡ್ತಾರೆ, ಟ್ರೇಡನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಂಥ ವ್ಯಕ್ತಿಗಳಿಗೆ ಇದು ತನ್ನ ಕಸ್ಟಮರ್ ಆಗಿ ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್ ಫೆಸಿಲಿಟಿ.
ಸೊ ಒಂದು ಉದ್ರಿ ಅಥವಾ ಸಾಲ ಸೌಲಭ್ಯದ ಆಧಾರದ ಮೇಲೆ ಯಾವ ರೀತಿ ವಿಭಾಗಿಸ್ಬೋದು. ಸಂಘಟಿತ ವ್ಯಾಪಾರದಲ್ಲಿ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ನಾರ್ಮಲಿ ವಿಲ್ ನಾಟ್ ಗಿವ್ ದ ಆರ್ಗನೈಸ್ಡ್ ರಿಟೇಲಿಂಗ್ ವಿಲ್ ನಾಟ್ ಗಿವ್ ದಿ ಕ್ರೆಡಿಟ್ ಫೆಸಿಲಿಟಿ. ಸೊ ಇಲ್ಲೇನಾಗುತ್ತೆ, ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಯಾವುದೇ ರೀತಿಯ ಚಿಲ್ಲರೆ ಉದ್ರಿ ಅಥವಾ ಸಾಲ ರೂಪದಲ್ಲಿ ವಸ್ತುಗಳನ್ನು ಕೊಡೋದಿಲ್ಲ. ಯಾಕಂದರೆ ಇವರು ಒಂದು ದೊಡ್ಡ ಪ್ರಮಾಣದ ಬಂಡವಾಳನ ಹೂಡಿ ದೊಡ್ಡ ಪ್ರಮಾಣದ ವ್ಯಾಪಾರ ನಡೆಸ್ತಾ ಇರ್ತಾರೆ. ಸೊ ಇವರಿಗೆ ಬಹಳಷ್ಟು ಜನ ಕಸ್ಟಮರ್ಸ್ಗಳು ಡೈಲಿ ಬಂದು ಹೋಗ್ತಾ ಇರ್ತಾರೆ. ಸೊ ಇವರು ಎಲ್ಲರ ಜೊತೆನೂ ಕೇವಲ ಒಂದು ಮಾತುಕತೆ ಸಂಭಾಷಣೆಯನ್ನು ಮಾತ್ರ ಇಟ್ಕೊಳ್ತಿರ್ತಾರೆ. ಯಾವ ಕಸ್ಟಮರ್ ಜೊತೆನೂ ಅಷ್ಟೊಂದಾಗಿ ಇವರು ಕ್ಲೋಸ್ ಆಗಿರೋದಿಲ್ಲ. ಆದ್ದರಿಂದ ಇಲ್ಲಿ ಇವರು ಯಾರ ಮೇಲೂ ವಿಶ್ವಾಸವನ್ನು ಇಡದೆ ಯಾರಿಗೂ ಒಂದು ಉದ್ರಿ ಸೌಲಭ್ಯನ ಕೊಡುವುದಿಲ್ಲ. ಎಲ್ಲರಿಗೂ ಹಣದ ರೂಪದಲ್ಲಿ ಮಾರಾಟ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಆದರೆ ಅನ್ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಅಸಂಘಟಿತ ಚಿಲ್ಲರೆ ವ್ಯಾಪಾರದಲ್ಲಿ ಏನಾಗುತ್ತೆ, ಗಿವನ್ ಡಿಪೆಂಡಿಂಗ್ ಆನ್ ಲಾಯಲ್ಟಿ ಆಫ್ ಎ ಕಸ್ಟಮರ್ಸ್. ಸೊ ಒಂದು ಗ್ರಾಹಕರ ಪ್ರಾಮಾಣಿಕತೆಯ ಆಧಾರದ ಮೇಲೆ ಇವರು ಸಾಲವನ್ನು ಕೊಡ್ಬೋದು, ಸಾಲವನ್ನು ಒದಗಿಸ್ತಾರೆ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವರು ಸಣ್ಣ ಪ್ರಮಾಣದ ವ್ಯಾಪಾರ ಮಾಡೋದರಿಂದ ಒಂದು ತಮ್ಮ ಮನೆಯ ಸುತ್ತಮುತ್ತಲೇ ಇರತಕ್ಕಂಥ ಒಂದು ಜನಗಳಿಗೆ ಸಹಾಯ ಆಗಿಲ್ಲ ಅಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇರ್ತಕ್ಕಂಥ ಜನರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತಾರೆ. ಅವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರೋದ್ರಿಂದ ಇಲ್ಲಿ ಅವ್ರಿಗೇನಾಗುತ್ತೆ, ಅವರಿಗೆ ಒಂದು ಪ್ರಾಮಾಣಿಕತೆ ಅವರಿಗೆ ತಿಳಿದಿರುತ್ತೆ. ಆ ವ್ಯಕ್ತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿರುತ್ತೆ. ಸೊ ಯಾರು ಒಳ್ಳೆಯವರಿದ್ದಾರೆ, ಯಾರು ತಮ್ಮ ಅಮೌಂಟನ್ನು ರಿಟರ್ನ್ ಮಾಡ್ತಾರೆ ಅನ್ನೋ ಭರವಸೆ ಇರುತ್ತಲ್ಲ, ಅಂಥ ವ್ಯಕ್ತಿಗಳಿಗೆ ಇವರು ಉದ್ರಿ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಅವ್ರ ಜೊತೆ ಉದ್ರಿ ವ್ಯಾಪಾರವನ್ನು ಕೂಡ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಫೆಸಿಲಿಟೀಸ್ ಆಫ್ ಶಾಪಿಂಗ್. ಸೊ ಯಾವ ಒಂದು ಸೌಲಭ್ಯಗಳನ್ನ ಅವರು ಕೊಡ್ತಾರೆ, ಒಂದು ಖರೀದಿಯ ಸಂಬಂಧದಲ್ಲಿ ಯಾವ ಒಂದು ಸೌಲಭ್ಯಗಳನ್ನು ಕೊಡ್ತಾರೆ. ದ ಆರ್ಗನೈಸ್ಡ್ ರಿಟೇಲಿಂಗ್ ಇಟ್ ಪ್ರೊವೈಡ್ಸ್ ವೇರಿಯಸ್ ಅಮೆನಿಟೀಸ್ ಆ್ಯಂಡ್ ಫೆಸಿಲಿಟೀಸ್ ಇನ್ ಶಾಪಿಂಗ್ ಲೈಕ್ ಕ್ಯಾಂಟೀನ್, ಥಿಯೇಟರ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಟಾಯ್ಲೆಟ್ ಎಕ್ಸೆಟ್ರಾ. ಬಟ್ ಇನ್ ಅನ್ಆರ್ಗನೈಸ್ಡ್ ದೇರ್ ಈಸ್ ನೋ ಸಚ್ ಫೆಸಿಲಿಟೀಸ್. ಸೊ ಏನಾಗುತ್ತೆ, ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಇವರು ಕೇವಲ ಒಂದು ಮಾರಾಟವನ್ನು ಮಾಡೋದರಲ್ಲಿ ಮಾತ್ರ ಅಲ್ಲದೆ, ಸಂಘಟಿತ ವ್ಯಾಪಾರದಲ್ಲಿ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಕೇವಲ ತಮ್ಮ ಸರಕು ಸೇವೆಗಳನ್ನ ಮಾರಾಟ ಮಾಡೋದು ಮಾತ್ರವಲ್ಲದೆ ಕಸ್ಟಮರ್ಗಳಿಗೆ ಕೆಲವೊಂದು ಫೆಸಿಲಿಟಿಗಳನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಕ್ಯಾಂಟೀನ್ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು, ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ಆಗಿರ್ಬೋದು, ಟಾಯ್ಲೆಟ್ ಫೆಸಿಲಿಟೀಸ್ಗಳಾಗಿರ್ಬೋದು, ಈ ರೀತಿ ಫೆಸಿಲಿಟಿಗಳನ್ನು ಇವರು ಕೊಡ್ತಾರೆ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ. ಫಾರ್ ಎಕ್ಸಾಂಪಲ್, ದೊಡ್ಡ ದೊಡ್ಡ ಮಾಲ್ಗಳನ್ನ ತೊಗೊಂಡಾಗ ಅಲ್ಲೇನಾಗುತ್ತೆ, ಎಲ್ಲ ರೀತಿಯ ಒಂದು ಡಿಪಾರ್ಟ್ಮೆಂಟ್ಗಳಿರುತ್ತೆ. ಸೊ ಎಲ್ಲ ರೀತಿಯ ಡಿಪಾರ್ಟ್ಮೆಂಟ್ಗೆ ಭೇಟಿ ಆಗ್ತಕ್ಕಂಥ ಜನರಿಗೆ ಕ್ಯಾಂಟೀನ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಅದೇ ರೀತಿಯಾಗಿ ಥಿಯೇಟರ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಆಟ ಆಡಲು ಕೂಡ ಸ್ಥಳಾವಕಾಶಗಳನ್ನ ಅವರಲ್ಲಿ ಮಾಡಿರ್ತಾರೆ. ಸೊ ಒಟ್ಟಾರೆಯಾಗಿ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಕಸ್ಟಮರ್ಸ್ಗಳ ಅಟ್ರ್ಯಾಕ್ಷನ್ ಒಂದು ಪ್ರಮುಖ ಒಂದು ಅಂಶ ಆಗಿದೆ ಅಂತ ಹೇಳ್ಬೋದು. ಆದರೆ ಅನ್ಆರ್ಗನೈಸ್ಡ್ ಏನಾಗುತ್ತೆ, ನೋ ಸಚ್ ಫೆಸಿಲಿಟಿ. ಸೊ ಇವರು ಸಣ್ಣ ಪ್ರಮಾಣದ ವ್ಯಾಪಾರನ ಹೊಂದಿರೋದ್ರಿಂದ ಕಸ್ಟಮರ್ಸ್ ಇರೋ ಪ್ರದೇಶಕ್ಕೆ ಇವರು ಹೋಗಿ ವ್ಯಾಪಾರ ಕೂಡ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಇವರು ಯಾವುದೇ ರೀತಿಯ ಒಂದು ಫೆಸಿಲಿಟಿನ ಕೊಡೋಕ್ಕಾಗಿರೋದಿಲ್ಲ. ಥಿಯೇಟರ್ ಆಗಿರ್ಬೋದು, ಕ್ಯಾಂಟೀನ್ ಆಗಿರ್ಬೋದು, ಈ ರೀತಿ ಫೆಸಿಲಿಟಿಗಳನ್ನ ಇವರು ಕೊಡೋದಿಲ್ಲ. ಇವರ ಒಂದು ಉದ್ದೇಶ ಕೇವಲ ತಮ್ಮ ಸರಕುಗಳನ್ನು ಮಾರಾಟ ಮಾಡೋದು, ಇದು ಒಂದೇ ಇವರ ಉದ್ದೇಶ. ಸೊ ಇದರಿಂದಾಗಿ ಏನಾಗುತ್ತೆ, ಇವರು ಯಾವುದೇ ರೀತಿಯ ಸೌಲಭ್ಯವನ್ನು ಕೊಡೋದಿಲ್ಲ. ಆದರೆ ಸಂಘಟಿತ ವ್ಯಾಪಾರದಲ್ಲಿ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ಎಲ್ಲ ಸೌಲಭ್ಯಗಳು ನಮಗೆ ದೊರೆಯುತ್ತವೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ಪ್ರೆಸೆಂಟೇಷನ್ ಅಂದರೆ ಪ್ರದರ್ಶನ ಮಾಡುವ ರೀತಿ. ಸೊ ಯಾವ ರೀತಿ ವಸ್ತುಗಳನ್ನು ನಾವಿಲ್ಲಿ ಪ್ರೆಸೆಂಟೇಷನ್ ಮಾಡ್ತೀವಿ ಅನ್ನೋದು. ಸೊ ಆರ್ಗನೈಸ್ಡ್ ರಿಟೇಲಿಂಗಲ್ಲಿ ನೋಡೋದಾದರೆ, ಪ್ರಾಡಕ್ಟ್ಸ್ ಆರ್ ಪ್ರೆಸೆಂಟೆಡ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಡಾಪ್ಟಿಂಗ್ ವಿಜುವಲ್ ಮರ್ಕಂಡೈಸಿಂಗ್ ಆ್ಯಂಡ್ ಕ್ಯಾಟಗರಿ ಮ್ಯಾನೇಜ್ಮೆಂಟ್. ಬಟ್ ಇನ್ ಅನ್ಆರ್ಗನೈಸ್ಡ್ ಇಟ್ ಈಸ್ ಅನ್ಆರ್ಗನೈಸ್ಡ್ ಮೆಥಡ್. ಈ ಒಂದು ಆರ್ಗನೈಸ್ಡ್ ಮೆಥಡಲ್ಲಿ ಸಂಘಟಿತ ವ್ಯಾಪಾರದಲ್ಲಿ ಏನು ಮಾಡ್ತಾರೆ, ವಸ್ತುಗಳನ್ನು ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ ಆಧಾರದ ಮೇಲೆ, ಒಂದು ಒಳ್ಳೆಯ ಸುವ್ಯವಸ್ಥಿತ ಆಧಾರದಲ್ಲಿ ಆಕರ್ಷಕ ರೀತಿಯಲ್ಲಿ ವಸ್ತುಗಳನ್ನ ಜೋಡಣೆ ಮಾಡಿರ್ತಾರೆ. ತಮ್ಮಲ್ಲಿರ್ತಕ್ಕಂಥ ಒಂದು ತಮ್ಮ ಮಳಿಗೆಗಳಲ್ಲಿ ಅಥವಾ ತಮ್ಮ ವ್ಯಾಪಾರ ಸಂಘ ಸಂಸ್ಥೆ ಅಂಗಡಿಗಳಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಇವರು ಅಟ್ರ್ಯಾಕ್ಟಿವ್ ಆಗಿ ಕಸ್ಟಮರ್ಸ್ಗೆ ಕಾಣೋ ರೀತಿಯಲ್ಲಿ ಅವುಗಳನ್ನ ಜೋಡಣೆ ಮಾಡಿರ್ತಾರೆ ಅಂತ ಹೇಳ್ಬೋದು. ಆದರೆ ಅನ್ಆರ್ಗನೈಸ್ಡಲ್ಲಿ ಅಸಂಘಟಿತ ವ್ಯಾಪಾರದಲ್ಲಿ ಏನಾಗುತ್ತೆ, ಇಟ್ ಈಸ್ ಅನ್ಆರ್ಗನೈಸ್ಡ್ ಇನ್ ಮೆಥಡ್. ಇಲ್ಲಿ ಯಾವುದೇ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ನ ಫಾಲೋ ಮಾಡೋದಿಲ್ಲ.
ಎಲ್ಲ ಸಾಮಾನುಗಳನ್ನು ಕೂಡ ಎಲ್ಲಿ ಬೇಕಾದಲ್ಲಿ ಇವರು ಇಡ್ಬೋದು. ಇಲ್ಲಿ ಯಾವುದೇ ರೀತಿಯೊಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇರೋದಿಲ್ಲ. ಆದರೆ ಅದೇ ಆರ್ಗನೈಸ್ಡಲ್ಲಿ ನೋಡಿದಾಗ ಇಲ್ಲಿ ಅಗತ್ಯ ಪ್ರಮಾಣದ ಹೆಚ್ಚು ಪ್ರಮಾಣದ ಬಂಡವಾಳ ಇರೋದ್ರಿಂದ ಕಸ್ಟಮರ್ಸ್ ಅವರಿಗೆ ಅಟ್ರಾಕ್ಷನ್ ಆಗೋ ರೀತಿಯಲ್ಲಿ ಅವರಿಗೆ ಕಾಣೋ ರೀತಿಯಲ್ಲಿ ವಸ್ತುಗಳನ್ನು ಜೋಡಣೆ ಮಾಡಿಟ್ಟಿರ್ತಾರೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ರಿಟೇಲ್ ಆ್ಯಂಡ್ ಅನ್ಆರ್ಗನೈಸ್ಡ್ ರಿಟೇಲ್. ಒಂದು ಸಂಘಟಿತ ವ್ಯಾಪಾರ ಮತ್ತು ಅಸಂಘಟಿತ ವ್ಯಾಪಾರದ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ರಿಟೇಲ್ ಫಾರ್ಮ್ಯಾಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.